2009 4 ಸ್ಕಾರ್ಪಿಯೋ ಬಂದ್ಬಿಟ್ಟು ಡೇಟ್ ಇವತ್ತು 11ನೇ ತಾರೀಕು, ಗಂಟೆ ಬಂದ್ಬಿಟ್ಟು 4:05 ಗಂಟೆ ಸರಿಸುಮಾರಾಗಿ ಗಾಡಿ ಕೊಡ್ತಿದ್ದೀನಿ. ಆಸ್ ಇಟ್ ಈಸ್ ಕಂಡೀಷನಿಗೆ ಗಾಡಿ ಕೊಡ್ತಿದ್ದೀನಿ. ಗಾಡಿ ಕೊಡ್ತಿರೋದು ಬಂದ್ಬಿಟ್ಟು ಕಾರ್ಕಳಕ್ಕೆ ಅನಿಲ್ ಅನ್ನೋರಿಗೆ ಕೊಡ್ತಿದ್ದೀನಿ. ಇದು ಏನು ಕಂಡೀಷನಲ್ಲಿ ಇದೆ ಆ ಕಂಡೀಷನಲ್ಲಿ ನನ್ನ ಒಪ್ಪಿ ಗಾಡಿ ತಗೋತಿದ್ದಾರೆ. ಬಟ್ ಹಿಂದೆ ಕೇಸು ಏನೇ ಇತ್ತು ಅಂದ್ರೂ ನಾನು ಮಾಡಿಸಿ ಎಫ್ಟಿ ಮಾಡಿಸಿ ಇನ್ಶೂರೆನ್ಸ್ ಕಟ್ಟಿ ಸಿ ತಗೊಳ್ಳೋ ಜವಾಬ್ದಾರಿ ನಂದು. ಇವತ್ತಿಂದ ಏನೇ ಇತ್ತು ಗಾಡಿ ಜವಾಬ್ದಾರಿ ಅಂದ್ರೂ ಏನಲ್ಲಿ ಹೇಳ ಒಪ್ಪಿಗೆ ಅಲ್ವಾ ಸರ್? ಒಳ್ಳೆಯದಾಗಿ ಇದಾಗಿತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವಿಡಿಯೋ. ಗಾಡಿ ಬಂದುಬಿಟ್ಟು ಆಗಿದ್ದು ಫೈನಲ್ ಟು ಫೈನಲ್ 2,55,000ಕ್ಕೆ. ಗಾಡೀಲಿ ಚಿಕ್ಕ ಪುಟ್ಟ ಕೆಲಸಗಳಿತ್ತು, ಆ ಕಂಡೀಷನಲ್ಲಿನ ಗಾಡಿ ಬೈ ಮಾಡಿದ್ರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ. ಗಾಡಿ ಬಂದ್ಬಿಟ್ಟು ಆಗಿದ್ದು 255ಗೆ 2,25,000 ಕ್ಯಾಶ್ ಕೊಟ್ಟಿದ್ದಾರೆ. ಇನ್ನು 30,000 ಸಿ ನಿಲ್ಲಿಸ್ಕೊಂಡಿದ್ದಾರೆ. ನಿಮ್ಮದು ಇದೇ ಥರ ಯಾವ್ದಾದ್ರು ಗಾಡಿ ಇತ್ತು ಸೇಲ್ ಮಾಡಬೇಕು ಅನ್ನೋದಿತ್ತು ಅಂದರೆ ದಯವಿಟ್ಟು ಕೆಳಗಿರುವ ನಂಬರ್ಗೆ ಕರೆ ಮಾಡಿ, ಇಲ್ಲ ಇದೇ ಅಕೌಂಟ್ಗೆ DM ಮಾಡಿ ಅಂತ ಹೇಳ್ತಾ ಆದಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ತೀರಿ. ಬೇರೆ ಯಾವುದೇ ಗಾಡಿ ಬೇಕಿತ್ತು ಅಂದರೆ ಇದೇ ಅಕೌಂಟಲ್ಲಿದೆ, ಚೆಕ್ ಮಾಡಿ ಒಂದು ಸೇಲ್ ಅಂತ ಹೇಳ್ತಾ ಯೂಟ್ಯೂಬಲ್ಲೂ ಕೂಡ ನಮ್ಮ ಅಕೌಂಟ್ ಇದೆ, ಅಲ್ಲೂ ಕೂಡ ಇದೇ ಥರ ಸಪೋರ್ಟ್ ತೋರಿಸ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಇಲ್ಲ ಯೂಟ್ಯೂಬಲ್ಲೋ ಗ್ರಾವಲ್ ಕಾರ್ಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಪ್ರೊಫೈಲ್ ಸಿಗುತ್ತೆ, ಅಲ್ಲೂ ಕೂಡ ಇದೇ ಥರ ಸಪೋರ್ಟ್ ತೋರಿಸಿ. 5K ಫಾಲೋವರ್ಸಿಗೆ ನಿಯರ್ ಬೈ ಇದ್ದೀವಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಕಾರ್ ಯಾರ್ಯಾರು ಹುಡುಕ್ತಿರ್ತಾರೋ ಅವರಿಗೆಲ್ಲ ನಮ್ಮ ಅಕೌಂಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ.